ಇವತ್ತಿನ ವಿಡಿಯೋದಲ್ಲಿ ನಾಳೆ ಆಷಾಢ ಶುಕ್ರವಾರದ ಮೊದಲನೇ ವಾರ. ಈ 2 ದೀಪಾರಾಧನೆ ಮಾಡೋದ್ರಿಂದ ನಿಮ್ಮೆಲ್ಲಾ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ. 2 ದೀಪಾರಾಧನೆ ಸರ್ವಶ್ರೇಷ್ಠವಾದ ದೀಪಾರಾಧನೆ ಅಂತಾನೆ ಹೇಳ್ಬೋದು. ಬನ್ನಿ ಇವಾಗ ಆ ದೀಪಾರಾಧನೆ ಯಾವುದು, ಯಾವ ರೀತಿ ಹಚ್ಚಬೇಕು, ಹೇಗೆ ಹಚ್ಚಬೇಕು, ಯಾವ ನಿಯಮವನ್ನ ಪಾಲಿಸಬೇಕು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೀಪಾರಾಧನೆಯನ್ನ ಮನೆಯಲ್ಲಿ ಮತ್ತೆ ದೇವಸ್ಥಾನದಲ್ಲೂ ಕೂಡ ನೀವು ಮಾಡಬಹುದು. ತುಂಬಾನೇ ಶ್ರೇಷ್ಠವಾದ ದೀಪಾರಾಧನೆ ಇದು. ಇದೇ ಜುಲೈ 2026 ಆಷಾಢ ಶುಕ್ರವಾರದ ಪೂಜೆ ಜುಲೈ 17ನೇ ತಾರೀಕಿನಂದು ನಾವು ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇದೀವಿ. ದೀಪಗಳು ಬೆಳಕಿನ ಸಂಕೇತ. ಹೊರಗಡೆಯಿಂದ ಯಾವುದೇ ನೆಗೆಟಿವಿಟಿ ಒಳಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ದೀಪ ಹಚ್ತೀವಿ. ಯಾವುದೇ ಒಂದು ನೆಗೆಟಿವಿಟಿ ಒಳಗಡೆ ಬರದೇ ಇರೋ ಹಾಗೆ ತಡೆಯೋದು, ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ. ಎಷ್ಟೋ ಮನೆಯ ಹೆಣ್ಮಕ್ಳು ಮುಸ್ಸಂಜೆ ಹೊತ್ತಿನಲ್ಲಿ ಕಣ್ಣೀರ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಮನೆಯಲ್ಲಿ ಕಿರಿಕಿರಿ, ಜಗಳ, ಕೋಪ ಬರೋದು ಇಂಥದ್ದೆಲ್ಲ ಕಡಿಮೆ ಆಗುತ್ತೆ. ವಾತಾವರಣ ಯಾವಾಗ್ಲೂ ಅಂದ್ರೆ ನಿಮ್ಮ ಮನೆ ವಾತಾವರಣ ಯಾವಾಗ್ಲೂ ಕೂಡ ಪ್ರಶಾಂತವಾಗಿರುತ್ತೆ. ಇನ್ನು ಈ ಪೂಜೆ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲನೇದಾಗಿ ಪ್ರತಿ ಶುಕ್ರವಾರ ಆಷಾಢ ಲಕ್ಷ್ಮಿ ಪೂಜೆನ ಮಾಡ್ತೀವಿ. ಅದೇ ದಿನ ಪ್ರತಿ ಶುಕ್ರವಾರ ಹೊಸ್ಲಿಗೂ ಕೂಡ ದೀಪ ಹಚ್ಬೇಕು. ಇವಾಗ ಶುರು ಮಾಡಿದ್ರೆ ಶ್ರಾವಣ ಮಾಸ ಕಂಪ್ಲೀಟ್ ಆಗೋ ತನಕ ಮಾಡ್ಬೇಕಾಗುತ್ತೆ. ಅಂದ್ರೆ ಒಟ್ಟು ನಮ್ಗೆ 8 ಶುಕ್ರವಾರಗಳು ಸಿಗುತ್ತೆ. 8 ಶುಕ್ರವಾರನು ನೀವು ಸಂಜೆ ದೀಪ ಹಚ್ಬಿಟ್ಟು, ನಾವೆಲ್ಲರೂ ಸಾಮಾನ್ಯವಾಗಿ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಪೂರ್ತಿ ದೀಪ ಹಚ್ತೀವಿ. ಅಥವಾ ಕಾರ್ತಿಕ ಸೋಮವಾರ, ಕಾರ್ತಿಕ ಶುಕ್ರವಾರ ಮತ್ತೆ ದೀಪಾವಳಿ ಹಬ್ಬದಲ್ಲೂ ಕೂಡ. ಆದ್ರೆ ಲಕ್ಷ್ಮೀ ಪೂಜೆ ಮಾಡುವಾಗ್ಲೂ ಕೂಡ ನೀವು ಯಾವುದೇ ತಿಂಗಳಲ್ಲಿ ಮಾಡಿದ್ರು ಕೂಡ ಸಂಜೆ ಹೊತ್ತಲ್ಲಿ ಹೊಸ್ಲ ಹತ್ರ ಮಣ್ಣಿನ ದೀಪನ ಹಚ್ಬೇಕು. ಅದಕ್ಕೋಸ್ಕರ ಈ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡ್ಕೊಳ್ಳಿ. ಕೆಲ್ಸಕ್ಕೆ ಹೋಗೋ ಅಂತವ್ರು ಸಂಜೆ ಮನೆಗೆ ಬರೋದಿಕ್ಕೆ ತಡ ಆಗುತ್ತೆ. ಹಾಗಾಗಿ ಬೆಳಗ್ಗೆ ನೀವು ಮಾಡ್ಕೋಬಹುದು. ಅಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಮಾಡ್ಕೋಬಹುದು. ಅಂದ್ರೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 30 ನಿಮಿಷದ ಒಳಗಡೆ ನೀವು ಈ ದೀಪಾರಾಧನೆ ಮಾಡ್ಕೋಬಹುದು. ಹಾಗಾಗಿ ನೀವು ಮನೆಯಲ್ಲಿ ಪೂಜೆ ಮಾಡ್ತೀರಾ ಅಂದ್ರೆ ಆ ಸಮಯದಲ್ಲೂ ಕೂಡ ದೀಪನ ಹೊಸ್ಲ ಹತ್ರ ಕೂಡ ನೀವು ಹಚ್ಬೇಕು. ಅಥವಾ ಬೆಳಗ್ಗೆ ಪೂಜೆ ಮಾಡ್ತೀರಾ ಅಂದ್ರೆ ಅದೇ ದಿನ ಶುಕ್ರವಾರ ಸಂಜೆ ಮುಂಬಾಗಲ ಹತ್ರ, ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತೆ ಆ ಮುಂಬಾಗ್ಲ ಹತ್ರ ನೀವು ನೀರನ್ನ ಪ್ರೋಕ್ಷಣೆ ಮಾಡ್ಬಿಟ್ಟು, ರಂಗೋಲಿ ಏನಾದ್ರೂ ಚೆನ್ನಾಗಿದ್ರೆ ಅದೇ ಇರ್ಲಿ, ಏನಾದ್ರೂ ರಂಗೋಲಿ ಹಾಳಾಗಿದ್ರೆ ಅದನ್ನ ಗುಡಿಸ್ಬಿಟ್ಟು ತೆಗ್ದಾಕ್ಬಿಟ್ಟು ಮತ್ತೆ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕೊಳ್ಳಿ. ಕೇಸ್ ನೀವೇನಾದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪಾರಾಧನೆ ಮಾಡ್ತೀರಾ ಅಂತ ಅಂದ್ರೆ ಹಸುವಿನ ಸಗಣಿ ಏನಾದ್ರೂ ಸಿಕ್ಕಿದ್ರೆ ಅದನ್ನ ತಂದಿಟ್ಕೊಳ್ಳಿ. ಇದು ಬಾಗಿಲಿಗೆ ನೀರ್ ಹಾಕ್ಬಿಟ್ಟು ಆಮೇಲೆ ಸಗಣಿಯಿಂದ ಸಾರಿಸ್ಕೊಳ್ಳಿ. ಈ ಪದ್ಧತಿ ಹಿಂದಿನ ಕಾಲದಲ್ಲೂ ಕೂಡ ಬಂದಿರೋ ಅಂಥದ್ದು. ಹಿಂದಿನ ಕಾಲದಲ್ಲಿ ಇರೋರೆಲ್ಲ ಸಗಣಿ ನೀರ್ ಹಾಕ್ಬಿಟ್ಟೆ ಬಾಗ್ಲ ಸಾರಿಸ್ಬಿಟ್ಟು ಆಮೇಲೆ ರಂಗೋಲಿ ಹಾಕ್ತಾ ಇದ್ರು. ಇದು ನಿಮ್ಗೂ ಕೂಡ ಗೊತ್ತಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ನಡ್ಸ್ಕೊಂಡ್ ಬಂದಿರುವಂತ ಈ ಪದ್ಧತಿಯನ್ನ ನಾವ್ ಯಾಕೆ ಶುರು ಮಾಡಬಾರ್ದು ಅಲ್ವಾ? ಅದಕ್ಕೋಸ್ಕರ ನಾಳೆ ಹೇಗಿದ್ರು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಮಾಡ್ತಿರೋದ್ರಿಂದ ಈ ರೀತಿ ನೀವು ದೀಪಾರಾಧನೆ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಬಾಗ್ಲು ಗುಡಿಸ್ಬಿಟ್ಟು ನೀರ್ ಹಾಕೊಳ್ಳಿ. ಹೇಗಿದ್ರು ನೀವು ಸ್ನಾನ ಮಾಡ್ಕೊಂಡ್ ಆದ್ಮೇಲೆ ಅಲ್ವಾ ಹೊಸ್ಲು ಪೂಜೆ ಎಲ್ಲ ಮಾಡೋವಂಥದ್ದು. ಹೊಸ್ಲಿಗೆ ಮೊದಲು ಅರಿಶಿನ ಹಚ್ಬಿಟ್ಟು ಅದಕ್ಕೆ ರಂಗೋಲಿ ಹಾಕ್ಬಿಟ್ಟು ಅರಿಶಿನ, ಕುಂಕುಮ, ಹೂವಿನಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ. ಆಮೇಲೆ ಬಾಗ್ಲಿಗೆ ನೀರ್ ಹಾಕಿರ್ತೀರಲ್ವಾ, ಅವಾಗ ಸಗಣಿಯಿಂದ ನೀವು ಬಾಗ್ಲನ್ನ ಸಾರಿಸ್ಕೊಳ್ಳಿ. ಸಗಣಿಯಿಂದ ಸಾರಿಸಿದಾದ್ಮೇಲೆ ಸುಂದರವಾದ ರಂಗವಲ್ಲಿನ ಹಾಕೊಳ್ಳಿ. ರಂಗೋಲಿ ಮಧ್ಯಕ್ಕೆ ಹೂವಿನಿಂದ ಅಲಂಕಾರವನ್ನ ಮಾಡಿ. ಯಾವುದೇ ಕಾರಣಕ್ಕೂ ಈ ರಂಗೋಲಿಗೆ ಅರಿಶಿನ ಕುಂಕುಮವನ್ನ ಹಚ್ಚಬಾರ್ದು. ಅರಿಶಿನ ಕುಂಕುಮ ಅನ್ನೋದು ಮಂಗಳ ದ್ರವ್ಯ. ಅದನ್ನ ಯಾವುದೇ ಕಾರಣಕ್ಕೂ ನಾವು ತುಳ್ಕೊಂಡು ಓಡಾಡಬಾರ್ದು. ಅದಕ್ಕೋಸ್ಕರ ತರ ಹೊಸ್ಲು ಕೆಳಗಡೆ ಬಲಭಾಗದಲ್ಲಿ ಸ್ವಲ್ಪ ಸಗಣಿ ಇಡ್ಬೇಕು, ಮತ್ತೆ ಎಡಭಾಗದಲ್ಲಿ ಸ್ವಲ್ಪ ಸಗಣಿ ಇಡ್ಬೇಕು. ಸಗಣಿ ಮೇಲೂ ಕೂಡ ಅರಿಶಿನ, ಕುಂಕುಮ, ಬಿಡಿ ಹೂಗಳನ್ನ ಇಡ್ಬೇಕು. ಇದ್ರ ಮೇಲೆ ನೀವು ಹೊಸ ಮಣ್ಣಿನ ದೀಪ ಆದ್ರೂ ಪರವಾಗಿಲ್ಲ ಅಥವಾ ಹಳೆ ಮಣ್ಣಿನ ದೀಪ ಆದ್ರೂ ಪರವಾಗಿಲ್ಲ, ಅದನ್ನ ತೊಳೆದ್ಬಿಟ್ಟು ಅದಕ್ಕೆ ಗಂಧ, ಅರಿಶಿನ, ಕುಂಕುಮವನ್ನ ಇಟ್ಬಿಟ್ಟು ಈ ಸಗಣಿ ಮೇಲೆ ಇಡ್ಬೇಕು. ದೀಪಕ್ಕೆ ಎಳ್ಳೆಣ್ಣೆ ಹಾಕ್ಬಿಟ್ಟು 2 ಬತ್ತಿನ ಇಡ್ಬೇಕು. ಈ ರೀತಿ ದೀಪ ರೆಡಿ ಆದ್ಮೇಲೆ ದೀಪದ ಸುತ್ತನೂ ಕೂಡ ಹೂವಿನಿಂದ ಅಲಂಕಾರವನ್ನ ಮಾಡಿ. ಹಾಗೆ ತುಳಸಿ ಕಟ್ಟೆಗೂ ಅಷ್ಟೇ ಅರಿಶಿನ ಕುಂಕುಮ ಇಟ್ಬಿಟ್ಟು ಅಲ್ಲೂ ಕೂಡ ಸ್ವಲ್ಪ ಸಗಣಿ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಬಿಡಿ ಹೂಗಳನ್ನ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಮಣ್ಣಿನ ದೀಪ, ಅದಕ್ಕೂ ಕೂಡ ಗಂಧ, ಅರಿಶಿನ, ಕುಂಕುಮ ಇಟ್ಬಿಟ್ಟು ಆಮೇಲೆ ಆ ಸಗಣಿ ಮೇಲೆ ಈ ದೀಪನ ಇಡ್ಬೇಕು. ಆ ದೀಪಕ್ಕೂ ಕೂಡ ನೀವು ಎಣ್ಣೆ ಹಾಕ್ಬಿಟ್ಟು ಬತ್ತಿ ಇಡ್ಬೇಕು. ತುಳಸಿ ಗಿಡಕ್ಕೆ ಗೆಜ್ಜೆ ವಸ್ತ್ರವನ್ನ ಹಾಕ್ಬಿಟ್ಟು ಹೂವಿನಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ. ಈ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿ. ಇದು ಕೂಡ ಶ್ರೇಷ್ಠವಾದ ದೀಪಾರಾಧನೆನೆ. ಕೆಲವರೆಲ್ಲ ತುಳಸಿ ಗಿಡದ ಮುಂದೆ ಪ್ರತಿದಿನ ದೀಪ ಹಚ್ಚುವಂತ ಪದ್ಧತಿ ಇಟ್ಕೊಂಡಿರ್ತಾರೆ. ಅದೇ ರೀತಿನೇ ಹೊಸ್ತಿಲ ಹತ್ತಿರ ಕೂಡ ಮಂಗಳವಾರ, ಶುಕ್ರವಾರ ಈ ರೀತಿ ಹೊಸ್ತಿಲ ಹತ್ತಿರ ಕೂಡ ದೀಪ ಹಚ್ತಾರೆ. ಇವಾಗ ನೀವು ಶುರು ಮಾಡಿದ್ರೆ ಶ್ರಾವಣ ಮಾಸ ಕಂಪ್ಲೀಟ್ ಆಗೋ ತನಕ ಮಾಡ್ಬೋದು. ನಾವ್ ಯಾವ್ದು ವ್ರತ ಮಾಡ್ತಿಲ್ಲ, ಸಿಂಪಲ್ ಆಗಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳೋರು ಕೂಡ ಈ ದೀಪ ಹಚ್ಚೋದನ್ನ ಮಾತ್ರ ಮರಿಬೇಡಿ. ಪ್ರತಿಯೊಬ್ರು ಕೂಡ ಈ ದೀಪಾರಾಧನೆ ಮಾಡಿ ಅಂತ ಕೇಳ್ಕೊಂತೀನಿ.
ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪ ಹಚ್ತೀರಾ ಅಂತ ಅಂದ್ರೆ ಮೊದಲು ಹೊಸ್ಲು ಪೂಜೆ ಮಾಡ್ಕೊಂಡು ಆಮೇಲೆ ಒಳಗಡೆ ಬಂದ್ಬಿಟ್ಟು ದೀಪ ಹಚ್ಬೇಕು. ಊದ್ಗಡ್ಡಿ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಬಿಡಿ ಹೂನ ಇಟ್ಕೊಂಡ್ಬಿಟ್ಟು ಬೆಂಕಿ ಪೊಟ್ಟಣದಿಂದ ಊದ್ಗಡ್ಡಿನ ಹಚ್ಕೋಬೇಕು. ಆಮೇಲೆ ಆ ಊದ್ಗಡ್ಡಿಯಿಂದ ಈ ದೀಪಗಳನ್ನ ನೀವು ಹಚ್ಕೋಬೇಕು. ಯಾವುದೇ ಕಾರಣಕ್ಕೂ ನಾನು ಎಲ್ಲಾ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ, ಬೆಂಕಿ ಪೊಟ್ಟಣದಿಂದ ಡೈರೆಕ್ಟ್ ಆಗಿ ನಾವು ದೀಪ ಹಚ್ಚುವಂಥದ್ದು ಮಾಡಬಾರ್ದು. ಆ ಊದ್ಗಡ್ಡಿಯಿಂದ ಈ ದೀಪನ ಹಚ್ಕೊಳ್ಳಿ. ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಅಂತ ಹೇಳ್ಕೊಳ್ಳಿ. ಈ ರೀತಿ ಮಂತ್ರವನ್ನ ಹೇಳ್ಕೊಂಡು ಲಕ್ಷ್ಮೀ ನಾರಾಯಣರನ್ನ ನೆನೆಸ್ಕೊಂಡು ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನ್ ಬೇಡಿಕೆ ಇದೆ, ಏನ್ ಕೋರಿಕೆ ಇದೆ, ಏನ್ ಕಷ್ಟಗಳು ನಿವಾರಣೆ ಆಗ್ಬೇಕು ಅದನ್ನೆಲ್ಲ ಹೇಳ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದೀಪಕ್ಕೆ, ಹೊಸ್ಲುಗೆ, ತುಳಸಿ ಕಟ್ಟೆಗೆಲ್ಲ ನೀವು ಊದ್ಗಡ್ಡಿಯಿಂದ ಬೆಳಗ್ಬಿಟ್ಟು ಆಮೇಲೆ ಕರ್ಪೂರದ ಆರತಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೈ ಮುಗ್ದು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಬಲಗಾಲಿಟ್ಬಿಟ್ಟು ನೀವು ಮನೆ ಒಳಗಡೆ ಪ್ರವೇಶ ಮಾಡಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪಾರಾಧನೆ ಮಾಡ್ಕೊಳ್ಬಹುದು. ನಾನಂತೂ ಇದೇ ರೀತಿನೇ ಮಾಡ್ಕೊಂಡು ಬಂದಿರೋದು, ನನಗಂತೂ ತುಂಬಾನೇ ಒಳ್ಳೇದಾಗಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ, ಖಂಡಿತವಾಗ್ಲೂ ಮಾಡಿ ನೋಡಿ. ನೀವು ಗೋಧೂಳಿ ಸಮಯದಲ್ಲಿ ಸಂಜೆ ಹೊತ್ತು ಮಾಡ್ತೀರಾ ಅಂದ್ರೆ ಆ ರಂಗೋಲಿ ಚೆನ್ನಾಗಿದ್ರೆ ಅದೇ ಇರಲಿ, ಅಕಸ್ಮಾತ್ ಏನಾದ್ರೂ ಆ ರಂಗೋಲಿ ಹಾಳಾಗಿದ್ರೆ ರಂಗೋಲಿನ ಗುಡಿಸ್ಬಿಟ್ಟು ತೆಗ್ದಾಕ್ಬಿಡಿ. ಆಮೇಲೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡ್ಬಿಟ್ಟು ನಿಮಗೆ ಸಗಣಿ ಸಿಕ್ಕಿದ್ರೆ ಈ ರೀತಿ ನೀವು ಸಂಜೆ ಹೊತ್ತು ಕೂಡ ಇದೇ ರೀತಿನೇ ನೀವು ದೀಪಾರಾಧನೆ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಸಗಣಿ ಸಿಕ್ಕಿಲ್ಲ ಅಂತ ಅಂದ್ರೆ ಬರೀ ನೀರನ್ನ ಪ್ರೋಕ್ಷಣೆ ಮಾಡ್ಬಿಟ್ಟು ರಂಗೋಲಿ ಹಾಕೊಂಡ್ಬಿಟ್ಟು ನೀವು ಮಣ್ಣಿನ ದೀಪನ ಇದೇ ತರನೇ ನೀವು ದೀಪಾರಾಧನೆ ಮಾಡ್ಕೋಬಹುದು. ಈ ರೀತಿ ನೀವು ನಾಳೆಯಿಂದ ಮಾಡಿ ನೋಡಿ, ನಿಮ್ಗೆ ಬದಲಾವಣೆಗಳು ಗೊತ್ತಾಗುತ್ತೆ. ಇದು ಒಂದು ಮನೆಯಲ್ಲಿ ಮಾಡುವಂತ ಶ್ರೇಷ್ಠವಾದ ದೀಪಾರಾಧನೆ ಅಂತಾನೆ ಹೇಳ್ಬೋದು. ಇನ್ನು ದೇವಸ್ಥಾನದಲ್ಲಿ ಮಾಡುವಂತ ದೀಪಾರಾಧನೆ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಅಮ್ಮನವರಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ. ಯಾವ್ದಾದ್ರು ನಿಂತೋಗಿರೋ ಕೆಲಸ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ರೀತಿ ಸಂಕಲ್ಪ ಮಾಡ್ಕೊಂಡು 5 ವಾರ 9 ವಾರ 11 ವಾರ ಈ ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರಿಂದ ನಿಮ್ಮೆಲ್ಲಾ ಸಮಸ್ಯೆಗಳಿಂದ ಆ ತಾಯಿ ನಿವಾರಣೆ ಮಾಡ್ತಾರೆ. ಹಾಗಾದ್ರೆ ಈ ನಿಂಬೆಹಣ್ಣಿನ ದೀಪ ಯಾವ ರೀತಿ ಹಚ್ಬೇಕು, ಈ ದೀಪ ಹಚ್ಚೋದಕ್ಕೆ ಯಾವ್ಯಾವ ನಿಯಮಗಳನ್ನ ಪಾಲಿಸ್ಬೇಕು, ಇದ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ. ಇದು ಒಂದು ಶ್ರೇಷ್ಠವಾದ ದೀಪಾರಾಧನೆ ಅಂತಾನೆ ಹೇಳ್ಬೋದು. ಅಧಿಕ ಫಲ ಕೊಡುವಂತ ದೀಪಾರಾಧನೆ ಅಂದ್ರೆ ಅದು ನಿಂಬೆ ಹಣ್ಣಿನ ದೀಪ. ನಿಂಬೆ ಹಣ್ಣಿನ ದೀಪ ಹಚ್ಚೋದು ದೇವಿಯ ಅನುಗ್ರಹ ಮತ್ತೆ ಗ್ರಹ ದೋಷಗಳನ್ನ ನಿವಾರಣೆ ಮಾಡೋ ಸಲುವಾಗಿ ಈ ದೀಪವನ್ನ ಆರಾಧನೆ ಮಾಡ್ತೀವಿ. ಇದು ಕೂಡ ಸಮಸ್ಯೆಗಳಿಗೆ ಶ್ರೇಷ್ಠವಾದ ಪರಿಹಾರ ಅಂತಾನೆ ಹೇಳ್ಬೋದು. ಈ ದೀಪನ ಮಂಗಳವಾರ, ಶುಕ್ರವಾರ, ಭಾನುವಾರ ಕೂಡ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದು. ಇನ್ನು ಶುಕ್ರವಾರ ರಾಹುಗಾಲ ಇರುವಂತದ್ದು 10 ಗಂಟೆ 30 ನಿಮಿಷದಿಂದ 12 ಗಂಟೆ ತನಕ. ಇನ್ನು ಮಂಗಳವಾರ ಹಚ್ಚೋದಾದ್ರೆ 3 ಗಂಟೆ 30 ನಿಮಿಷದಿಂದ 5 ಗಂಟೆ ತನಕ ರಾಹುಗಾಲ ಇರುತ್ತೆ. ಆ ಸಮಯದಲ್ಲಿ ನೀವು ದೀಪನ ಹಚ್ಚಬೇಕಾಗುತ್ತೆ. ಇನ್ನು ಭಾನುವಾರ ಹಚ್ಚೋದಾದ್ರೆ ಸಂಜೆ 4 ಗಂಟೆ 30 ನಿಮಿಷದಿಂದ 6 ಗಂಟೆ. ಈ ರೀತಿ ವಾರದಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ನಿಮ್ಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ನೀವು ಈ ದೀಪಾರಾಧನೆ ಮಾಡಬಹುದು. ಯಾವುದೇ ಶಕ್ತಿ ದೇವಿ ದೇವಸ್ಥಾನದಲ್ಲಿ ನೀವು ಹಚ್ಬೋದು. ನೀವು ಅತಿ ಮುಖ್ಯವಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಯಾವುದಾದ್ರೂ ಒಳ್ಳೆ ಕಾಟನ್ ಸೀರೆನೋ ಅಥವಾ ಬಾರ್ಡರ್ ಸೀರೆ ಉಟ್ಕೊಂಡು ಹೋಗಿ, ಕೈ ತುಂಬ ಬಳೆ ಹಾಕೊಳ್ಳಿ, ಹಣೆಗೆ ಕುಂಕುಮ ಇಟ್ಕೊಳ್ಳಿ, ತಲೆ ಬಾಚ್ಕೊಂಡು ಎಣ್ಕೊಂಡ್ಬಿಟ್ಟು ಹೂನ ಮುಟ್ಕೊಳ್ಳಿ. ಈ ರೀತಿ ನೀವು ಅಚ್ಚುಕಟ್ಟಾಗಿ ರೆಡಿಯಾಗಿ ಹೋಗಬೇಕು. ನಾವು ನಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಲ್ವಾ. ನಾವು ಹೇಗೆ ಹೋದ್ರೂ ಏನು ಅಂತ ಹೋಗಬೇಡಿ. ಕೆಲವೊಂದರಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಈ ರೀತಿ ಹೋಗೋದ್ರಿಂದ ನಮಗೆ ಬೇಗನೆ ಫಲ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೆಂಗಿಂಗೋ ಹೋಗೋದಲ್ಲ. ದೇವರು ನಮಗೆ ತಕ್ಕ ಮಟ್ಟಿಗೆ ಆದ್ರೂ ಅನುಕೂಲನ ಮಾಡ್ಕೊಟ್ಟಿರ್ತಾರಲ್ವಾ, ಅದನ್ನ ನಾವು ಕೂಡ ಉಪಯೋಗಿಸ್ಕೋಬೇಕಲ್ವಾ. ಅಮ್ಮನವ್ರನ್ನ ನೋಡೋದಿಕ್ಕೆ ಅಂತ ಹೋದಾಗ ನಮ್ಮ ಮುಖದಲ್ಲೂ ಒಂದು ಲಕ್ಷ್ಮೀ ಕಳೆ ಅನ್ನೋದು ಇರಬೇಕು ಅಲ್ವಾ. ಅದಕ್ಕೋಸ್ಕರ ಇವಾಗ ನಾವು ಯಾವುದಾದ್ರೂ ಫಂಕ್ಷನ್ಸು ಮತ್ತೆ ಶುಭ ಕಾರ್ಯ ಹೋದಾಗ ಹೇಗೇಗೋ ಹೋಗ್ತೀವ ಇಲ್ಲ ಅಲ್ವಾ. ಅದೇ ತರನೇ ನಾವು ದೇವಸ್ಥಾನಕ್ಕೆ ಆ ತಾಯಿನ ನೋಡ್ಬೇಕಾದ್ರೂ ಅಷ್ಟೇನೆ, ಆ ಒಂದು ಪವಿತ್ರವಾದ ಜಾಗಕ್ಕೆ ಆ ತಾಯಿನ ನೋಡೋದಿಕ್ಕೆ ಅಂತ ಹೋಗ್ಬೇಕಾದ್ರೂ ಕೂಡ ಅಷ್ಟೇನೆ ನೀಟಾಗಿ ಚೆನ್ನಾಗಿ ಹೋಗ್ಬೇಕು. ಕಾಟನ್ ಸೀರೆನೋ ಅಥವಾ ಬಾರ್ಡರ್ ಸೀರೆ ಆದ್ರೂ ಪರವಾಗಿಲ್ಲ, ಈ ತರ ಸೀರೆನ ಉಟ್ಕೊಂಡು ಅಮ್ಮನವರ ದರ್ಶನ ಮಾಡಿ ದೀಪಾರಾಧನೆ ಮಾಡ್ಬಿಟ್ಟು ಬನ್ನಿ. ಆ ತಾಯಿ ನಿಮ್ಮೆಲ್ಲಾ ಕಷ್ಟಗಳಿಗೆ ಅತಿ ಶೀಘ್ರದಲ್ಲಿ ನಿವಾರಣೆ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ತಗೊಂಡೋಗಿ. ದೇವಸ್ಥಾನಕ್ಕೆ ಹೋದಾಗ ಮೊದಲು ಕೈಕಾಲು ತೊಳ್ಕೊಂಡ್ಬಿಟ್ಟು ಆಮೇಲೆ ದೇವಿ ದರ್ಶನ ಮಾಡಬೇಕು, ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವ ಕಷ್ಟಕ್ಕೆ, ಯಾವೊಂದು ಕೆಲಸಕ್ಕೆ, ಯಾವೊಂದು ಕೋರಿಕೆ ಇಟ್ಕೊಂಡು ನೀವು ಈ ದೀಪಾರಾಧನೆ ಮಾಡ್ತಾ ಇದ್ದೀರಾ ಅದನ್ನ ಆ ದೇವಿ ಮುಂದೆ ಹೇಳ್ಕೊಳ್ಳಿ.
ರೀತಿ ಪ್ರಾರ್ಥನೆ ಮಾಡಿಕೊಂಡು ಇಷ್ಟು ವಾರ ನಿಂಬೆಹಣ್ಣಿನ ದೀಪವನ್ನು ನಿನ್ನ ಸನ್ನಿಧಾನದಲ್ಲಿ ಹಚ್ತಾ ಇದ್ದೀನಮ್ಮ, ಅದಕ್ಕೆ ಅನುಮತಿ ಕೊಡು ಅಂತ ಕೇಳಿಕೊಂಡು ನಂತರ ನೀವು ಮಂಗಳಾರತಿ ತಗೊಂಡು ತೀರ್ಥ ತಗೊಂಡು ಆಮೇಲೆ ಬಂದ್ಬಿಟ್ಟು ನೀವು ಈ ದೀಪವನ್ನು ಹಚ್ಚಬೇಕು. ಎಲ್ಲರೂ ಕೂಡ ಸಾಮಾನ್ಯವಾಗಿ ಮೊದಲು ದೀಪ ಹಚ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ದರ್ಶನ ಮಾಡ್ತಾರೆ. ಆ ರೀತಿ ಮಾಡಬೇಡಿ. ಮೊದಲು ದೇವಿ ದರ್ಶನ ಮಾಡಿ, ದೇವಿಗೆ ಮೊದಲು ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಅವ್ರ ಅಪ್ಪಣೆ ಪಡ್ಕೊಂಡ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಬಂದ್ಬಿಟ್ಟು ದೀಪ ಹಚ್ಚಬೇಕು. ಆದರೆ ಈ ದೀಪಾರಾಧನೆಯನ್ನು ಮನೆಯಲ್ಲಿ ಮಾತ್ರ ಹಚ್ಚಬಾರ್ದು. ಈ ದೀಪ ಹಚ್ಚೋದ್ರಿಂದ ರಾಹು ಕೇತು ದೋಷ ಅಥವಾ ಯಾವುದೇ ಗ್ರಹಗಳ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ದೀಪಾರಾಧನೆ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ಅಂತ ಅನ್ನೋರು ಆಗ್ಲೇ ತಿಳಿಸ್ದಂಗೆ ಸಗಣಿಯ ಮೇಲೆ ಮಣ್ಣಿನ ದೀಪ ಹಚ್ಚುವಂಥ ದೀಪಾರಾಧನೆಯನ್ನು ನೀವು ಮಾಡ್ಕೋಬಹುದು. ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಜಗಳ, ಹಣಕಾಸಿನ ಸಮಸ್ಯೆ, ಗ್ರಹಗಳ ಕಾಟ, ರಾತ್ರಿ ಹೊತ್ತು ತುಂಬಾ ಕೆಟ್ಟ ಕನಸು ಬರ್ತಾ ಇದೆ, ಕಾಳ ಸ್ವಲ್ಪ ದೋಷ ಏನಾದ್ರೂ ಇದ್ರೆ ಇಂಥದ್ದೆಲ್ಲ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಥವಾ ನಿವಾರಣೆಗೆ ಹೊಸ ದಾರಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಶಕ್ತಿ ದೇವತೆ ದೇವಸ್ಥಾನದಲ್ಲೇ ಹಚ್ಬೇಕಾಗತ್ತೆ. ಮಣ್ಣಿನ ದೀಪನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರ್ದು. ಈ ದೀಪವನ್ನ ದೇವಸ್ಥಾನದಲ್ಲೇ ಹಚ್ಚಬೇಕು. ಅದರಲ್ಲೂ ಶಾಂತಿ ದೇವತೆಗಳಿಗೆ ಹಚ್ಚಬಾರ್ದು. ಅಂದ್ರೆ ಲಕ್ಷ್ಮಿ, ಸರಸ್ವತಿ ದೇವಿಗೆ ಹಚ್ಚಬಾರ್ದು. ಈ ನಿಂಬೆ ಹಣ್ಣಿನ ದೀಪನ ದುರ್ಗಾ ಮಾತೆ, ಕಾಳಿ ಮಾತೆ, ಬನಶಂಕರಿ ದೇವಿ, ಮಾರಿಯಮ್ಮ, ಅಣ್ಣಮ್ಮ, ರಾಜರಾಜೇಶ್ವರಿ ಈ ತರ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲೇ ಹಚ್ಚಬೇಕಾಗುತ್ತೆ. ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಮತ್ತೆ ಭಾನುವಾರ ಹಚ್ಬೋದು. ಈಗ ನಾಳೆಯಿಂದ ಶುಕ್ರವಾರ, ಆಷಾಢ ಶುಕ್ರವಾರದ ಮೊದಲ ವಾರದ ದಿನ. ಈ ದಿನ ತಪ್ಪದೆ ಹಚ್ಚಿ. ಈ ನಿಂಬೆ ಹಣ್ಣಿನ ದೀಪ ಅಂತೂ ತುಂಬಾನೇ ಒಳ್ಳೆಯದು. ಆಷಾಢ ಮಾಸದಲ್ಲಿ ನವರಾತ್ರಿಯಲ್ಲೂ ಕೂಡ ಈ ದೀಪನ ಹಚ್ಚಿದ್ರೆ ಶ್ರೇಷ್ಠ. ಎಷ್ಟು ವಾರ ಹಚ್ಚಬೇಕು ಅಂತಂದರೆ ನೀವು ಎಷ್ಟು ವಾರ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರ, ಅಂದರೆ 5 ವಾರ, 9 ವಾರ, 11 ವಾರ ಈ ಥರ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಕೆಲಸ ಆಗಲಿ ಅಂತ ಅಂದ್ಕೊಂಡಿರ್ತೀರೋ, ಇಷ್ಟು ವಾರ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ವಾರ ನೀವು ಸಂಕಲ್ಪ ಮಾಡಿಕೊಂಡು ಈ ದೀಪನ ಹಚ್ಬೋದು. ಅಥವಾ ಈ ಆಷಾಢ ಶುಕ್ರವಾರ ಈ ದಿನಗಳಲ್ಲೂ ಕೂಡ ನೀವು ಹಚ್ಬೋದು. ತುಂಬಾ ಶ್ರೇಷ್ಠ. ಇಷ್ಟು ನಿಂಬೆ ಹಣ್ಣನ್ನು ಹಚ್ಚಬೇಕು ಅಂತಂದರೆ ಇದು ಕೂಡ ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. 1, 3, 5, 9, 11 ನಿಂಬೆ ಹಣ್ಣು ಈ ಥರ ತೊಗೋಬೋದು. ನಾನು ಯಾವಾಗಲೂ ಕೂಡ ಒಂದೇ ಒಂದು ನಿಂಬೆ ಹಣ್ಣನ್ನು ಹಚ್ತಾ ಬಂದಿದ್ದೀನಿ. ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ವಾ, ಆ ಥರ ಒಂದು ನಿಂಬೆ ಹಣ್ಣ ಹೋಲ್ಡ್ ಮಾಡಿದ್ರೆ 2 ಆಗುತ್ತಲ್ವಾ, ಆ ರೀತಿ ನಾನು ಹಚ್ತಾ ಬಂದಿರೋದು. ಇವರು ವಾರನೂ ಕೂಡ ಹೆಚ್ಚಿಸ್ತಾ ಹೋಗ್ತಾರೆ. ವಾರಕ್ಕೂ ಕೂಡ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಈ ದೀಪ ಹಚ್ಚೋದಕ್ಕೆ ಅಡಿಕೆ ಪ್ಲೇಟು ಬೇಕಾಗುತ್ತೆ, ಅಥವಾ ಹಿತ್ತಾಳೆ, ತಾಮ್ರದ್ದು, ಬೆಳ್ಳಿದು ಯಾವುದಾದ್ರೂ ಸರಿ ನೀವು ಉಪಯೋಗಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಮನೆಯಿಂದನೇ ರೆಡಿ ಮಾಡ್ಕೊಂಡು ಹೋಗಬೇಡಿ. ನೀವು ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣಿನ ರಸನ ಮತ್ತೆ ಅಡುಗೆಗೆ ಬಳಸಬಾರ್ದು. ಯಾಕಂದರೆ ನಿಂಬೆ ಹಣ್ಣನ್ನು ಬಲಿ ಕೊಡೋದಕ್ಕೆ ಉಪಯೋಗಿಸ್ತಾರೆ, ಅಂದರೆ ದೃಷ್ಟಿ ತೆಗೆಯೋದಕ್ಕೆ ಅಂತ. ಇದು ನಿಮಗೂ ಕೂಡ ಗೊತ್ತಿರುತ್ತೆ ಅಲ್ವಾ. ಈಗ ಬೂದುಗುಂಬಳಕಾಯಿ, ನಿಂಬೆ ಹಣ್ಣು ಇದೆಲ್ಲ ಕೂಡ ದೃಷ್ಟಿ ತೆಗೆಯೋದಕ್ಕೆ ಉಪಯೋಗಿಸುವಂಥದ್ದು. ಇದನ್ನು ದೋಷ ನಿವಾರಣೆಗೆ ಅಂತ ಈ ದೀಪಾರಾಧನೆ ಮಾಡೋದ್ರಿಂದ ಇದರ ರಸನ ನಾವು ಯಾವುದೇ ಕಾರಣಕ್ಕೂ ನಾವು ಅಡುಗೆಗೆ ಬಳಸಬಾರ್ದು. ನಿಂಬೆ ಹಣ್ಣನ್ನು ಎಷ್ಟು ಬೇಕೋ ನೀವು ಆ ರೀತಿ ತಗೊಳ್ಳಿ. ಆಮೇಲೆ ಅದನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅದರಲ್ಲಿರುವಂಥ ತಿರುಳು ರಸನ ತೆಗಿಬೇಕು. ಅದಾದ್ಮೇಲೆ ಆ ನಿಂಬೆ ಹಣ್ಣನ್ನ ಉಲ್ಟಾ ಮಾಡ್ಬಿಟ್ಟು ಅದನ್ನ ನೀವು ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾಡ್ಬೇಕಾಗುತ್ತೆ. ಇದರ ರಸ ತೆಗೆದ್ಬಿಟ್ಟು ಅದನ್ನ ದೀಪ ತರ ಮಾಡ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಈ ತರ ಎಲ್ಲ ನೀವು ಈ ಕೆಲಸಗಳನ್ನೆಲ್ಲ ನೀವು ದೇವಸ್ಥಾನದಲ್ಲೇ ಮಾಡಬೇಕು. ಇನ್ನು ಈ ದೀಪ ಹಚ್ಚೋದಕ್ಕೆ ಕೆಲವೊಂದು ನಿಯಮಗಳು ಇದೆ. ಮೊದಲನೇದು, ಮನೆಯಲ್ಲೇ ದೀಪ ಹಚ್ಚಬಾರ್ದು. ಈ ರೀತಿ ಈ ನಿಂಬೆ ಹಣ್ಣಿನ ದೀಪವನ್ನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರ್ದು, ದೇವಸ್ಥಾನದಲ್ಲೇ ಹಚ್ಚಬೇಕು. ಅದು ಕೂಡ ಶಕ್ತಿ ದೇವಿ ದೇವಸ್ಥಾನದಲ್ಲೇ ಹಚ್ಚಬೇಕು. ಒಂದೇ ಮನೆಯಲ್ಲಿ ಇಬ್ರು ಸೊಸೆಯಂದಿರು ಅಥವಾ ಅಕ್ಕ ತಂಗಿ ಇರ್ಬೋದು, ಈ ತರ ಇದ್ದವರು ಒಂದೇ ಮನೆಯಿಂದ ಇಬ್ರಿಬ್ರು ಹೋಗ್ಬಿಟ್ಟು ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಬಾರ್ದು. ಒಂದು ಮನೆಯಿಂದ ಒಂದು ಹೆಣ್ಮಗಳು ಹೋಗ್ಬಿಟ್ಟು ಈ ದೀಪಾರಾಧನೆ ಅಂದ್ರೆ ನಿಂಬೆ ಹಣ್ಣಿನ ದೀಪವನ್ನ ಶಕ್ತಿ ದೇವಿ ದೇವಸ್ಥಾನದಲ್ಲಿ ಹಚ್ಚಬೇಕು. ಇನ್ನು ಸೂತ್ಕ ಇತ್ತು ಅಂದ್ರೆ, ಏನಾದ್ರೂ ಮನೆಯಲ್ಲಿ ಸೂತ್ಕ ಇತ್ತು ಅಂತ ಅಂದ್ರೆ ಈ ದೀಪಾರಾಧನೆ ಮಾಡೋದಕ್ಕೆ ಬರೋದಿಲ್ಲ. ಯಾರು ಈ ದೀಪ ಹಚ್ತಿರೋ, ವ್ರತ ಹಿಡಿದಿದ್ದೀರೋ ಅಂತವ್ರು ಮಾತ್ರ ಮಾಂಸಾಹಾರ ಸೇವನೆ ಮಾಡಬಾರ್ದು, ಮೊಟ್ಟೆ ತಿನ್ಬಾರ್ದು, ಈ ತರ ಮಾಡಬಾರ್ದು. ಇನ್ನು ಈ ದೀಪಾರಾಧನೆ ಮಾಡುವಾಗ ಎಷ್ಟು ಶಾಂತವಾಗಿರಿ, ಯಾರ ಜೊತೆನೂ ಕೂಡ ಮಾತಾಡೋದಕ್ಕೆ ಹೋಗ್ಬೇಡಿ, ಮೌನವಾಗಿದ್ದು ಈ ದೀಪನ ಹಚ್ಚಿ. ಯಾವುದೇ ದೀಪಾರಾಧನೆ ಮಾಡಿದ್ರು ಅಷ್ಟೇನೆ ಮೌನವಾಗಿ ಭಕ್ತಿಯಿಂದ ನೀವು ಮತ್ತೆ ದೇವರು ಇಬ್ಬರೇ ಇರಬೇಕು. ದೇವಿನ ನೆನೆಸ್ಕೊಂಡು ದೀಪ ಹಚ್ಚೋದು ಇದು ಮಾತ್ರ ನಿಮ್ಮ ತಲೆಯಲ್ಲಿ ಇರಬೇಕು. ನೀವು ಯಾಕೆ ದೀಪ ಹಚ್ತಾ ಇದ್ದೀರಾ ಅಂತ ನೆನೆಸ್ಕೊಂಡು ಒಂದು ಏನು ಕೆಲಸ ಆಗಬೇಕು ಆ ಒಂದು ಕಷ್ಟನ ನೀವು ನೆನೆಸ್ಕೊಂಡು ಆ ದೇವಿನ ಸ್ಮರಣೆ ಮಾಡ್ತಾ ಈ ದೀಪಾರಾಧನೆ ಮಾಡಬೇಕು. ದೀಪಾರಾಧನೆಯನ್ನು ರಾಹುಕಾಲದಲ್ಲಿ ಹಚ್ಚುವಂಥದ್ದು ನಾನು ಆಗಲೇ ತಿಳಿಸಿರೋ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದು. ನೀವು ಅಂದ್ಕೊಂಡಿರುವಂಥ ಕೆಲಸ ತುಂಬ ಬೇಗನೆ ಈಡೇರುತ್ತೆ.
ನಿಂಬೆ ಹಣ್ಣನ್ನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಅದರಲ್ಲಿರುವಂಥ ತಿರುಳು ರಸನ ತೆಗೆದ್ಬಿಟ್ಟು ಆನಂತರ ಆ ನಿಂಬೆ ಹಣ್ಣನ್ನು ಉಲ್ಟಾ ಮಾಡಿಬಿಟ್ಟು ಹಿಂದಕ್ಕೆ ಮಡಚಬೇಕು. ಆಗ ಅದು ದೀಪದ ಶೇಪ್ ಬರುತ್ತೆ. ಇದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಅಲಂಕಾರ ಮಾಡಬೇಕು. ಇನ್ನು ನಿಂಬೆ ಹಣ್ಣಿನ ರಸವನ್ನ ದೇವಸ್ಥಾನದಲ್ಲಿ ಅಲ್ಲೇ ಜಾಗ ಮಾಡಿರ್ತಾರೆ, ಅಲ್ಲಿ ಹಾಕ್ಬಿಡಿ. ಅದನ್ನ ಮತ್ತೆ ಮನೆಗೆ ವಾಪಸ್ ತಗೊಂಡು ಬರಬೇಡಿ. ಮತ್ತೆ ಅದನ್ನ ಅಡುಗೆಗೆ ಬಳಸಬಾರ್ದು. ಆ ಥರ ಎಲ್ಲ ತಪ್ಪನ್ನ ಮಾಡಬೇಡಿ. ಈ ದೀಪಕ್ಕೆ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚಬೇಕಾಗುತ್ತೆ. ಎಣ್ಣೆ ಹಾಕಿ ಹಚ್ಚೋದು ಅಷ್ಟು ಶ್ರೇಷ್ಠ ಅಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ತಗೊಂಡೋಗಿ ಇವಾಗ ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಬಿಟ್ಟು ಅಲಂಕಾರವನ್ನ ಮಾಡಿ, ಹೂಗಳಿಂದ ಅಲಂಕಾರವನ್ನ ಮಾಡಿ, ಆ ನಂತರ ತುಪ್ಪ ಹಾಕ್ಬಿಟ್ಟು ಆಮೇಲೆ ಬತ್ತಿ ಇಡಬೇಕು. ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿನ ಇಡಬೇಕು. ಆಮೇಲೆ ಆ ಬತ್ತಿ ತುದಿ ಏನಿರುತ್ತೆ ಸ್ವಲ್ಪ ಕರ್ಪೂರದ ಪುಡಿನ ಹಾಕಿ, ಆ ತುಪ್ಪದ ಬತ್ತಿ ಏನಿರುತ್ತೆ ಆ ತುದಿಗೆ ಸ್ವಲ್ಪ ಕರ್ಪೂರದ ಪುಡಿನ ಹಾಕ್ಬೇಕು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಆವಾಗ ನೀವು ದೀಪ ಹಚ್ಚುವಾಗ ಅದು ಬೇಗ ಹಚ್ಕೊಳ್ಳುತ್ತೆ. ಆಮೇಲೆ ಇನ್ನು ಆಷಾಢ ಮಾಸ ಅಲ್ವಾ, ಗಾಳಿ ತುಂಬ ಜಾಸ್ತಿ ಇರುತ್ತೆ, ದೀಪ ಆರೋಗೋ ಚಾನ್ಸಸ್ ಇರುತ್ತೆ. ಆದ ಕಾರಣ ಈ ರೀತಿ ಮಾಡಿದ್ರೆ ನಿಮಗೆ ಒಳ್ಳೆಯದು. 2 ಊದ್ಗಡ್ಡಿ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಹೂನ ಇಟ್ಕೊಂಡ್ಬಿಟ್ಟು ಬೆಂಕಿ ಪೊಟ್ಟಣದಿಂದ ಊದ್ಗಡ್ಡಿನ ಹಚ್ಕೋಬೇಕು. ಆಮೇಲೆ ಈ ದೀಪನ ಆ ತಾಯಿನ ನೆನೆಸ್ಕೊಂಡು ನಿಮ್ಮ ಕಷ್ಟನ ಹೇಳ್ಕೊಂಡು ನೀವು ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೀಪ ಹಚ್ಚಬೇಕು. ದೀಪ ಹಚ್ಚುವಾಗಲೂ ಕೂಡ ಈ ಮಂತ್ರವನ್ನು ಹೇಳ್ಕೊಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ ಅಂತ ಹೇಳ್ಕೊಳ್ಳಿ. ಈ ಥರ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಗಿದ್ಕೊಂಡು ಆ 2 ಊದ್ಗಡ್ಡಿ ಏನಿರುತ್ತೆ ಆ ತಟ್ಟೆ ಅಥವಾ ಅಡಿಕೆ ಪ್ಲೇಟ್ ಏನು ನೀವು ಇಟ್ಕೊಂಡಿರ್ತೀರೋ ಅದರಲ್ಲಿ ಒಂದು ಕಡೆ ಇಟ್ಕೊಳ್ಳಿ. ಆಮೇಲೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆ ನಂತರ ದೇವಿಗೆ ಆರತಿನ ಮಾಡಬೇಕು. ಅನ್ಸಾರೆ ಬೇಡ್ಕೊಳ್ಳಿ. ನಿಮ್ಮ ಕೆಲಸ ಏನಾಗಬೇಕೋ ಅದನ್ನು ಕೇಳ್ಕೊಳ್ಳಿ ಆ ತಾಯಿ ಹತ್ರ. ನಂತರ ದೇವಸ್ಥಾನದಲ್ಲಿ ಜಾಗ ಮಾಡಿರ್ತಾರೆ ನಿಂಬೆ ಹಣ್ಣಿನ ದೀಪ ಹಚ್ಚೋದಕ್ಕೆ, ಅಲ್ಲಿ ನೀವು ಈ ಪ್ಲೇಟ್ನ ಇಟ್ಬಿಟ್ಟು ಬಂದ್ಬಿಡಿ. ಅಡಿಕೆ ಪ್ಲೇಟ್ನಲ್ಲಿ ನೀವು ದೀಪಾರಾಧನೆ ಮಾಡಿದರೆ ನೀವು ಅಲ್ಲೇ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಬರಬೇಕಾಗುತ್ತೆ. ಅಕಸ್ಮಾತ್ ನೀವು ತಾಮ್ರ ತಟ್ಟೆ, ಹಿತ್ತಾಳೆ ತಟ್ಟೆ ಆ ರೀತಿ ಏನಾದ್ರು ತಟ್ಟೆ ತೊಗೊಂಡೋಗಿದ್ರೆ ದೀಪನ ನೀವು ಅಲ್ಲಿ ಇಡುವಂಥ ಜಾಗದಲ್ಲಿ ಇಟ್ಬಿಟ್ಟು ತಟ್ಟೆನ ನೀವು ವಾಪಸ್ ತರ್ಬೋದು. ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಮನೆಗೆ ಬನ್ನಿ. ಇದಿಷ್ಟು ಕೂಡ ಆಷಾಢ ಶುಕ್ರವಾರದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವಂಥ ಸರಳ ವಿಧಾನ. ಈ 2 ಶ್ರೇಷ್ಠವಾದ ದೀಪಾರಾಧನೆಯನ್ನು ಖಂಡಿತವಾಗ್ಲೂ ನಾಳೆಯಿಂದ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.